ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವವು ಯಶಸ್ವಿಯಾಗಿದ್ದು, ಜಾತ್ರೆಯಿಂದ ಉಳಿಯುವ ಹಣವನ್ನು ದೇವಸ್ಥಾನದ ಸಮಿತಿಯ ಮೂಲಕ ಸಮಾಜಮುಖಿ ಕಾರ್ಯಗಳಿಗೆ ಬಳಕೆ ಮಾಡಲಾಗುವುದು ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರವರು ತಿಳಿಸಿದರು. ನೌಕರರು ಕಮಿಟಿಯಲ್ಲಿ ಹಾಕಿದ್ದೀವಿ, ಅವರೆಲ್ಲ ಕೆಲಸ ಮಾಡಿದ್ದಾರೆ. ಅವರಿಗೆ ಯಾರು ಬಿಟ್ಟೋದ್ರೆ ಅವ್ರಿಗೂ ಸಮೇತ ಸನ್ಮಾನ ಮಾಡಬೇಕು. ಮತ್ತು ನಮ್ಮ ಕಮಿಟಿಯಲ್ಲಿ ಯಾರು ಬಿಟ್ಟೋದ್ರೆ ಅವರಿಗೂ ಸನ್ಮಾನ ಮಾಡಿ, ಯಾರ್ಯಾರು ಈ ಮಾರಿಕಾಂಬಾ ಜಾತ್ರೆಗೆ ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಸನ್ಮಾನ ಮಾಡುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ನಮ್ಮೆಲ್ಲರ ಸಹಕಾರ ಖುಷಿಯಾಗಿದೆ. ಜಾತ್ರೆ ಅದ್ಭುತವಾಗಿದೆ, ಎಲ್ಲರ ಮೆಚ್ಚುಗೆ ಪಟ್ಟಿದ್ದಾರೆ. ಇಡೀ ಬೆಂಗಳೂರಿನ ಜನ ಬಂದವರು ಜಾತ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು, ವ್ಯವಸ್ಥೆ ಚೆನ್ನಾಗಿತ್ತು, ಒಳ್ಳೆ ರೀತಿ ಮಾಡಿಕೊಂಡಿದ್ರೆ, ಊಟ ಚೆನ್ನಾಗಿತ್ತು, ಎಲ್ಲ ಸಮಿತಿಯವರು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತೇಳಿ ಭಾಳ ಖುಷಿ ಪಟ್ಟಿದ್ದಾರೆ. ಅವರೆಲ್ಲರಿಗೂ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತೇನು ನಾನು ಹೇಳೋದಿಲ್ಲ. ಸಾಗರ ಜಾತ್ರೆ ಇಲ್ಲಿನ ಮಾರಿಕಾಂಬಾ ದೇವಸ್ಥಾನದಲ್ಲಿ ನಡೆದ ದೇವಸ್ಥಾನ ಸಮಿತಿಯ ಪ್ರಮುಖರು, ಅಧಿಕಾರಿಗಳ ಸಮಾಲೋಚನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸಮಿತಿಯ ವತಿಯಿಂದ ಶಿಕ್ಷಣ ಸಂಸ್ಥೆ ಹಾಗೂ ಕಲ್ಯಾಣ ಮಂಟಪ ನಿರ್ಮಾಣಕ್ಕೆ ಈಗಾಗಲೇ ಚಾಲನೆ ದೊರಕಿದೆ ಎಂದು ಮಾಹಿತಿ ನೀಡಿದರು. ಕೆಲವೊಂದು ಸಣ್ಣ ಪುಟ್ಟ ಲೋಪದೋಷಗಳ ನಡುವೆಯೂ ಜಾತ್ರಾ ಮಹೋತ್ಸವವು ಯಶಸ್ವಿಯಾಗಿ ನಡೆದಿದೆ. ಪ್ರತಿದಿನ ಲಕ್ಷಕ್ಕೂ ಹೆಚ್ಚು ಜನ ಭೇಟಿ ನೀಡಿದ್ದು, ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಪೊಲೀಸ್ ಇಲಾಖೆಯು ಅತ್ಯಂತ ಸಮರ್ಪಕವಾಗಿ ಕಾರ್ಯನಿರ್ವಹಿಸಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಇನ್ನು 3 ವರ್ಷ ಬರ್ತದೆ. ಅಲ್ಲಿವರೆಗೆ ನಾವು ಮುಂದಿನ ದಿವಸದಲ್ಲಿ ನಾವು ಏನು ಹೇಳ್ಕೊಂಡಿದ್ದೀವಿ, ಸಾಗರದ ಮಾರಿಕಾಂಬಾ ತಾಯಿಯ ಹೆಸರಲ್ಲಿ ನಾನು ಅವತ್ತೇ ಶಂಕುಸ್ಥಾಪನೆ ಮಾಡಿದ್ದೀವಿ. 26ನೇ ತಾರೀಕು ಒಂದು ಶಾಲೆ ಆಗಬೇಕು, ಬಡವ ಮಕ್ಕಳಿಗೆ ಒಂದು ಕಲ್ಯಾಣ ಮಂಟಪ ಆಗಬೇಕನ್ನೋದಿದೆ. ಅದನ್ನು ನಾವು ಶಂಕುಸ್ಥಾಪನೆ ಮಾಡಿದ್ದೀವಿ. ಅದನ್ನು 2 ಭಾಗ ಮಾಡಿ, ಶಾಲೆ ಸಪ್ರೇಟ್ ಇರಬೇಕು, ಇದು ಸಪ್ರೇಟ್ ಇರಬೇಕು. ಅದನ್ನು ಆದಷ್ಟು ಬೇಗ ನಾವು ಶುರು ಮಾಡಲಿಕ್ಕೆ ವ್ಯವಸ್ಥೆ ಮಾಡಬೇಕು. ಸರ್ಕಾರದಲ್ಲೂ ಸಹ ಹಣ ಕೊಡ್ತೇನೆ ಅಂತ ಹೇಳಿದ್ದೀನಿ. ಸರ್ಕಾರದಿಂದಲೂ ಹಣ ಕೊಡಿಸ್ತೇನೆ. ಇದ್ರ ಜೊತೆಗೆ ಸರ್ಕಾರದ ಏನು ಸಾಕಾಗಲ್ಲ ಅಂದರೆ ಸರ್ಕಾರದ ಹಣವನ್ನು ಕೊಡಿಸೋ ಮೂಲಕ ಆ 2 ಕೆಲಸ ನನಗೆ ಆಗಬೇಕು. ಇದು ಭಾಳ ಪ್ರಮುಖವಾದ ಇಡೀ ಜನರಿಗೆ, ಇಡೀ ತಾಲೂಕಿನ ತಾಯಿಯ ಆಶೀರ್ವಾದದಿಂದ ಇವಿಷ್ಟು 2 ಕೆಲಸ ನಮ್ಗೆ ಆಗಲೇಬೇಕಾಗಿದೆ. ಒಂದು ಆರ್ಚ್ ಆಗಬೇಕು. ಆರ್ಚ್ಗೂ ಸಹ ಈಗಾಗಲೇ ನಾವು ಜಾಗ ನೋಡಿದಾರಂತೆ, ಅದು ಒಂದು ಆರ್ಚ್ ಆಗಬೇಕು. ಮಾರಿಕಾಂಬಾ ದೇವಿಯದು ಒಂದು ಆರ್ಚ್ ಬೇಕು, ಸಾಗರ ಹೆಬ್ಬಾಗಿಲಿಗೆ ಒಂದು ಆರ್ಚ್ ಬೇಕು, ಎಲ್ಲರಿಗೂ ಗೊತ್ತಾಗಬೇಕಲ್ಲ, ಅದೊಂದು ಮಾಡಬೇಕಾಗಿದೆ. ಹಾಗಾಗಿ ಈ ರೀತಿ ಒಂದು ಜಾತ್ರೆ ಇದರಲ್ಲಿ ಏನಾದ್ರು ಒಂದು ಮಾಡಬೇಕು ಅನ್ನೋದು ನಮ್ಮ ಆಸೆ. ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿಯಾದ ವೀರೇಶ್ ಕುಮಾರ್, ಎಎಸ್ಪಿ ಬೆನಕಪ್ರಸಾದ್, ದೇವಸ್ಥಾನ ಸಮಿತಿಯ ಅಧ್ಯಕ್ಷರಾದ ಕೆಎನ್ ನಾಗೇಂದ್ರ, ಉಪಾಧ್ಯಕ್ಷರಾದ ಸುಂದರ್ ಸಿಂಗ್, ಕಾರ್ಯದರ್ಶಿ ಬಿ ಗಿರಿಧರ್ ರಾವ್, ಖಜಾಂಚಿ ನಾಗೇಂದ್ರ ಕುಮುಟ ಮೊದಲಾದವರು ಉಪಸ್ಥಿತರಿದ್ದರು. ರವಿ 9 ಲೈವ್ ನ್ಯೂಸ್, ಸಾಗರ.